ದ ಸೈನ್ಸ್ ಬಿಹೈಂಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ದುಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮುರ್ ದೌರ್ಬಲ್ಯತೆ ಏನಿದೆಯಲ್ಲ, ಅದ್ರ ಹಿಂದ್ಗಡೆ ಸೈನ್ಸ್ ಏನಿದೆ, ಅದು ಹೇಗೆ ಫಂಕ್ಷನ್ ಆಗುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾಕೆ ಆಗುತ್ತೆ, ಪೂರಾ ಡೀಟೇಲ್ ಆಗಿ ಸ್ಲೈಡ್ ಪ್ರೆಸೆಂಟೇಷನ್ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ, ಲಾಸ್ಟ್ವರೆಗೆ ನೋಡಿ. ಸೊ ಈ ನಿಮುರ ದೌರ್ಬಲ್ಯತೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ, ಒಂದು ಪೆನಿಸ್ನಲ್ಲಿ ರಕ್ತ ಬ್ಲಡ್ ಫ್ಲೋ ಎಷ್ಟು ಬರಬೇಕು ಅಷ್ಟು ಬರ್ತಾ ಇಲ್ಲ, ಒಂದು. ಎರಡನೇದು, ಬಂದಿದ್ದು ರಕ್ತ ಜಾಸ್ತಿ ಟೈಮಲ್ಲಿ ನಿಂತ್ಕೊಳ್ತಾ ಇಲ್ಲ. ಸೊ ಅದು ಯಾಕಾಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಏನಿದೆಯಲ್ಲ, ನಾನು ಕಾಜಸ್ ಬಗ್ಗೆ ಕೇಳಿದಾಗ ಅಥವಾ ಅದ್ರ ಕಾಜಸ್ ಏನೇನಿದೆ ಅಂತ ಹೇಳ್ತೀನಿ. ಒಂದಿದೆ ಫಿಸಿಕಲ್ ಕಾಸ್. ಫಿಸಿಕಲ್ ಕಾಸ್ನಲ್ಲಿ ಏನು ಬರುತ್ತೆ ಅಂದರೆ, ದೈಹಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ, ಬಾಡಿನಲ್ಲಿ ಆರ್ಗನ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಯಾವ ಲೆವೆಲ್ನಲ್ಲಿ ಸಮಸ್ಯೆ ಇರ್ಬೋದು, ವ್ಯಾಸ್ಕುಲರ್ ಇಶ್ಯೂ ಇರ್ಬೋದು. ವ್ಯಾಸ್ಕುಲರ್ ಅಂದರೆ ನಮ್ಮ ರಕ್ತ ಧಮನಿಗಳು ಇರುತ್ತಲ್ಲ, ಅದರದ್ದು ತೊಂದರೆ ಇದ್ರೆ, ಅದರಲ್ಲಿ ಏನೇನು ತೊಂದರೆ ಇರ್ಬೋದು ವ್ಯಾಸ್ಕುಲರ್ ಕಾಸ್ನಲ್ಲಿ. ಒಂದು, ಕೊಲೆಸ್ಟ್ರಾಲ್ ಅಂಶ ಧಮನಿಗಳ ಒಳಗಡೆ ಜಾಸ್ತಿ ಕೂತ್ಬಿಟ್ಟು ಏನಾಗುತ್ತೆ, ಬ್ಲಡ್ ಫ್ಲೋನ ಕಾಂಪ್ರಮೈಸ್ ಮಾಡುತ್ತೆ. ಎರಡನೇದು, ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಬಿ ಪಿ ಜಾಸ್ತಿ ಇದ್ದರೆ ಏನಾಗುತ್ತೆ, ಸೊ ಬಾಡಿನಲ್ಲಿ ಓವರ್ ಆಲ್ ಬ್ಲಡ್ ಎಕ್ಸರ್ಷನ್ ಜಾಸ್ತಿ ಆಗಿದಾಗ ಪೆನೈಲ್ ಏರಿಯಾನಲ್ಲಿ ಸ್ವಲ್ಪ ಏನಾಗುತ್ತೆ, ಕಾಂಪ್ರಮೈಸ್ ಆಗಿಬಿಡುತ್ತೆ. ಮತ್ತು ಡೈಬಿಟೀಸ್ನಲ್ಲಿನೂ ಏನಾಗುತ್ತೆ, ರಕ್ತ ಧಮನಿ ಎಲ್ಲಕ್ಕಿಂತ ಒಳಗಡೆ ಏನು ಲೇನ್ ಇರುತ್ತಲ್ಲ, ಆ ಲೇರ್ ಮೇಲೆ ಒಂದು ಕೋಟಿಂಗ್ ಕೂತ್ಕೊಳ್ಳುತ್ತೆ. ಅದು ಕೋಟಿಂಗ್ ಏನು ಅಂದರೆ, ಸ್ವಲ್ಪ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಉತ್ಪತ್ತಿ ಆಗ ಕೊಡಲ್ಲ, ಅದರಿಂದ ಏನಾಗುತ್ತೆ, ನಿಮಗೆ ವ್ಯಾಸ್ಕುಲರ್ ಲೆವೆಲ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಏನಿದೆ ಅಂದ್ರೆ ಹಾರ್ಮೋನಲ್ ಲೆವೆಲ್. ಹಾರ್ಮೋನಲ್ ಲೆವೆಲ್ನಲ್ಲಿ ಏನೇನು ಇರಬಹುದು ಅಪ್ಪ, ಹಾರ್ಮೋನ್ನಲ್ಲಿ ಮೇನ್ ಪುರುಷರ ಹಾರ್ಮೋನ್ ಅಂದರೆ ಟೆಸ್ಟೋಸ್ಟಿರಾನ್. ಈ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆದರೆ ಬಾಡಿನಲ್ಲಿ ಏನಾಗುತ್ತೆ, ನಿಮಗೆ ಪ್ರಾಪರ್ ಆಗಿ ಎರೆಕ್ಷನ್ ಬರಲ್ಲ. ಅದ್ರ ಜೊತೆಗೆ ಮತ್ತೊಂದು ಹಾರ್ಮೋನ್ ಇರುತ್ತೆ, ಥೈರಾಯ್ಡ್ ಅಂತ. ಸೊ ಅದರಲ್ಲಿ ಸ್ವಲ್ಪ ಜನರಿಗೆ ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಅಂದರೆ ಎಷ್ಟು ಉತ್ಪತ್ತಿ ಆಗ್ಬೇಕು ಅದಕ್ಕಿಂತ ಜಾಸ್ತಿ ಉತ್ಪತ್ತಿ ಆದ್ರೂ ಸಮಸ್ಯೆ ಆಗ್ತಾ ಇದೆ. ಒಬ್ಬರಿಗೆ ಹೈಪೋಥೈರಾಯ್ಡಿಸಮ್ ಅಂತೀವಿ, ಎಷ್ಟು ಉತ್ಪತ್ತಿ ಆಗ್ಬೇಕು ಅದಕ್ಕಿಂತ ಕಡಿಮೆ ಉತ್ಪತ್ತಿ ಆದ್ರೂ ಆ ಥರ ಆಗುತ್ತೆ ಈ ಹಾರ್ಮೋನಲ್ ಲೆವೆಲ್. ಆಮೇಲೆ ಮೂರನೇದು ನರ್ವ್ ಪ್ರಾಬ್ಲಮ್. ನರ್ವ್ ಪ್ರಾಬ್ಲಮ್ನಲ್ಲಿ ಏನಿರ್ಬೋದು, ಒಬ್ರೊಬ್ರಿಗೆ ಏನಿರ್ತಾರೆ, ಏನೊಂದು ಸ್ಪೈನಲ್ ಕಾರ್ಡ್ ಇಂಜುರಿ ಇರುತ್ತೆ, ಬಿದ್ದಿದಿರ್ತಾರೆ ಅಥವಾ ಆಕ್ಸಿಡೆಂಟ್ ಆಗಿದ್ದಿರುತ್ತೆ, ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿಬಿಡುತ್ತೆ. ಇದು ಸ್ಪೈನಲ್ ಕಾರ್ಡ್ ಏನಂದರೆ ನಮ್ಮ ಬ್ರೈನ್ದಿಂದ ಬಾಡಿಗೆ ಕನೆಕ್ಷನ್ ಮಾಡುವ ಒಂದು ಆರ್ಗನ್. ಇಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ, ಅದು ಏನು ಕರೆಂಟು ಸಪ್ಲೈ ಆಗಬೇಕು ಬ್ರೈನ್ ಟು ಬಾಡಿ, ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಒಂದು ಕಂಡೀಷನ್ ಇದೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ. ಈ ಕಂಡೀಷನ್ನಲ್ಲಿ ಕೂಡ ಏನಾಗುತ್ತೆ, ನರ್ವ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಅದರ ಜೊತೆಗೆ ಮೆಡಿಕೇಶನ್ ಅಂದರೆ ಯಾವುದೇ ಒಂದು ಮೆಡಿಸಿನ್ ನೀವು ತೊಗೊಳ್ತೀರಾ, ಬಿ ಪಿ ಟ್ಯಾಬ್ಲೆಟ್, ಸರ್ಟನ್ ಗ್ರೂಪ್ ಆಫ್ ಬಿ ಪಿ ಟ್ಯಾಬ್ಲೆಟ್ಸ್ ಇದೆ, ಅದು ಏನು ಮಾಡುತ್ತೆ, ಬ್ಲಡ್ ವೆಸಸ್ನ ರಿಲ್ಯಾಕ್ಸ್ ಮಾಡುತ್ತೆ, ಬಾಡಿದ ಪ್ರೆಷರ್ನ ಡೌನ್ ಮಾಡುತ್ತೆ. ಬಟ್ ವೆರಿ ಸೇಮ್ ಟೈಮ್ ಯಾವಾಗ ಧಮನಿಗಳು ರಿಲ್ಯಾಕ್ಸ್ ಆಗಿಬಿಡುತ್ತೆ ನೋಡಿ, ಅವಾಗ ಏನಾಗುತ್ತೆ, ಪೆನಿಸ್ ಏನಾಗುತ್ತೆ, ಅದನ್ನು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಪೆನಿಸ್ನಲ್ಲಿ ಅಷ್ಟು ಬ್ಲಡ್ ಫ್ಲೋ ಬರಲ್ಲ ಅಥವಾ ಕಡಿಮೆ ಬರುತ್ತೆ. ಬಿ ಪಿ ಟ್ಯಾಬ್ಲೆಟ್ ಜೊತೆಗೆ ಮತ್ತು ಬೇರೆ ಆ್ಯಂಟಿ ಡೆಪ್ರೆಷನ್ ಟ್ಯಾಬ್ಲೆಟ್ ಇರ್ಬೋದು, ಯಾವುದೋ ಗ್ರೂಪ್ ಆಫ್ ಮೆಡಿಸಿನ್ ನಿಮ್ಮ ಆಂಗ್ಸೈಟಿ, ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದು, ಅದು ಸ್ವಲ್ಪ ಮೈಂಡ್ನ ಮಂಕ್ ಮಾಡುತ್ತೆ, ಸುಮ್ಮನೆ ಹಿಂಗೆ ಬಿದ್ದಿರ್ಬೇಕಂತ. ಆ ಕಂಡೀಷನಲ್ಲಿ ಕೂಡ ಏನಾಗುತ್ತೆ, ನಿಮಗೆ ಉದ್ರೇಕ ಬರಲ್ಲ. ಮೂರನೇದಂದರೆ, ನಿಮ್ಗೆ ಹೇರ್ ಟ್ರೀಟ್ಮೆಂಟ್ ಏನಾದರೂ ಮಾಡ್ತಿದ್ದೀರಾ, ಆ ಟ್ಯಾಬ್ಲೆಟ್ಸ್ ಕೂಡ ಏನು ಮಾಡುತ್ತೆ, ಅದರದ್ದೇ ಆದಂಥ ಒಂದು ಸೈಡ್ ಎಫೆಕ್ಟ್ದಿಂದ ನಿಮಗೆ ಏನಾಗುತ್ತೆ, ಉದ್ರೇಕ ಬರಲ್ಲ. ಆಮೇಲೆ ಸ್ಲೀಪ್ ಅಪ್ನಿಯಾ, ನೀವು ನೋಡಿರ್ಬಟ್ಟು ಒಬ್ಬರೊಬ್ರು ತುಂಬ ಹಿಂಗೆ ಹೆಪ್ಟಿ ಇರ್ತಾರೆ, ಕುಂತಿದಾಗ ಹಿಂಗೆ ಮಾಡ್ತಾರೆ, ಅಂದರೆ ಅದು ಆಕ್ಸಿಜನ್ ಅವ್ರ ಬಾಡಿಗೆ ಎಷ್ಟು ಬೇಕಷ್ಟು ಸಿಗ್ತಾ ಇಲ್ಲ, ಚಾಕ್ ಆಗ್ತಾ ಇದೆ. ಸ್ಲೀಪ್ ಅಪ್ನಿಯಾ, ರಾತ್ರಿ ಹೆಂಗೋ ಮಲಗಿದ್ದೀರ, ಒಂದೊಂದ್ಸತಿ ನಾನು ಟ್ರೈನಲ್ಲಿ ಗುಲ್ಬರ್ಗ ರೆಗ್ಯುಲರ್ ಹೋಗುವಾಗ ಒಂದೊಂದ್ಸತಿ ಕ್ಯಾಬಿನ್ AC ಕಂಪಾರ್ಟ್ಮೆಂಟ್ ಹೋಗಿದ್ದ, ಕೆಳಗಡೆ ಒಬ್ರು ಮೇಲೊಬ್ರು ಇದ್ದಾಗ, ಕೆಳಗಡೆ ಒಬ್ರು ಲಾಸ್ಟ್ ವಿಸಿಟ್ನಲ್ಲಿ ಇಡೀ ನೈಟ್ ಇಷ್ಟು ಜೋರದಿಂದ ಹೊರಕ್ಕೆ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಸೊ ಯಾಕಂದ್ರೆ ಅವ್ರಿಗೆ ಮಲಗಿದಾದ್ಮೇಲೆ ಅವ್ರು ಏನು ಸೌಂಡ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಇಷ್ಟು ಜೋರಾಗಿ ಹೊರಕೆ ಹೊಡಿತಾರೆ, ಅದು ಹೋಗ್ತಾ ಹೋಗ್ತಾ ಚಾಕ್ ಆಗಿಬಿಡುತ್ತೆ, ಮತ್ತೆ ಎದ್ದು ಕುತ್ಕೊಳ್ತಾರೆ ಒಂದು 5 ನಿಮಿಷಕ್ಕಾಗಿ, ಮತ್ತೆ ಮಲಗಿರ್ತಾರೆ. ಆವಾಗ ಬಾಡಿಗೆ ಆಕ್ಸಿಜನೇಷನ್ ಎಷ್ಟು ಸಪ್ಲೈ ಬೇಕು ಅಷ್ಟಾಗಲ್ಲ. ಆ ಥರದಿಂದ ಏನಾಗುತ್ತೆ, ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಡಿಟಿರಿಯೇಟ್ ಆಗುತ್ತೆ ಅಥವಾ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಕಡಿಮೆ ಆಗುತ್ತೆ.
ಅದರದಿಂದನೂ ಕೂಡ ಏನಾಗುತ್ತೆ, ಉದ್ರೇಕನಲ್ಲಿ ಸಮಸ್ಯೆ ಆಗುತ್ತೆ. ಸೊ ಇದು ಇದೆ ಫಿಸಿಕಲ್ ಕಾಸು. ಆಮೇಲೆ ನಾವೇನು ಮಾಡೋಣ, ಇವಾಗ ಸೈಕಾಲಜಿಕಲ್ ಕಾಸ್ ಕಡೆ ಹೋಗೋಣ. ಸೊ ಸೈಕಾಲಜಿಕಲ್ ಕಾಸ್ನಲ್ಲಿ ಮೇನ್ ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇದೆ ಅಂದರೆ ಏನು, ನೀವು ಫಸ್ಟ್ ಟೈಮ್ ಯಾವುದೋ ಒಂದು ಹೋಟೆಲ್ಗೆ ಹೋದ್ರ, ಎಲ್ಲೋ ಒಂದು ಪ್ರೈವೇಟ್ ಪ್ಲೇಸ್ನಲ್ಲಿ ಹೋದ್ರ, ಅದು ಫಸ್ಟ್ ಟೈಮ್ ಇದೆ ಅಂತ ನಿಮ್ಗೆ ಒಂದು ಮೈಂಡ್ನಲ್ಲಿ ಭಯ, ಯಾರೋ ನೋಡ್ಬೋದು, ಪ್ರೈವೇಸಿ ಇದೆ ಇಲ್ಲೋ ಹೇಗೆ, ಅಥವಾ ನಾನು ಯಾವ ಹುಡುಗಿ ಜೊತೆಗೆ ಸೆಕ್ಸ್ ಮಾಡ್ತಾ ಇದ್ದೀನಿ, ಆಕಿ ಮತ್ತು ಬೇರೆ ಯಾರೋ ಸಂಬಂಧ ಇರ್ಬೋದು, ಏನಾದರೂ ಇನ್ಫೆಕ್ಷನ್ ಬಂದರೆ ಹೇಗೆ, ಕೊಂಡೋಮ್ ಟೇರ್ ಆದರೆ ಹೇಗೆ, ಇವೆಲ್ಲ ಭಯದಿಂದ ಏನಾಗುತ್ತೆ, ಫಸ್ಟ್ ಟೈಮ್ ನಿಮಗೆ ಉದ್ರೇಕ ಕರೆಕ್ಟಾಗಿ ಬಂದಿದ್ದೀರಲ್ಲ, ಆ ಭಯನೇ ಮೈನಲ್ಲಿ ಇಟ್ಕೊಂಡು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಯಾವಾಗೋ ಪಾರ್ಟ್ನರ್ ಹತ್ರ ಹೋಗಿದ್ದಾಗ ಮೈನಲ್ಲಿ ಅದೇ ಉದ್ರೇಕ ಬರುತ್ತೋ ಇಲ್ಲ, ಉದ್ರೇಕ ಬರುತ್ತೆ ಇಲ್ಲ, ಅದಕ್ಕೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತೀವಿ. ಅದು ಒಂದು ಸೈಕಾಲಜಿಕಲ್ ಕಂಡೀಷನು. ಎರಡನೇದು ಏನಂದರೆ ಸ್ಟ್ರೆಸ್ ಮತ್ತು ಡಿಪ್ರೆಷನ್. ಇವತ್ತು ನಾಳೆ ಇದು ವೆರಿ ಕಾಮನ್. ರೋಡ್ನಲ್ಲಿ ಒಂದು 10 ಜನ ಹೋಗ್ತಾ ಇದೆ ಅಂದರೆ 5 ಅಥವಾ 6 ಜನರಿಗೆ ಸ್ವಲ್ಪ ಸ್ಮಾಲ್ ಟು ಮಾಡರೇಟ್ ಏನಾಗುತ್ತೆ, ಸ್ಟ್ರೆಸ್ ಇದೆ, ಡಿಪ್ರೆಷನ್ಸ್ ಇರುತ್ತೆ. ಅದು ಕುಡ್ ಬಿ ವರ್ಕ್ ರಿಲೇಟೆಡ್ ಇರ್ಬೋದು, ಅಥವಾ ಯಾವುದೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು, ಅಥವಾ ಸುಮ್ಮನೆ ಅನ್ನೆಸೆಸರಿ ಫೇರ್ ಆಫ್ ಸಮಥಿಂಗ್ ಇರ್ಬೋದು. ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಮದುವೆ ಆಯಿತು, ಬೆಂಗಳೂರಿನಲ್ಲಿ ಬಾಡಿಗೆ ಅದು ಇದು ಅಂತ ಆ ಭಯದಿಂದಾನೇ ಸಮ್ಟೈಮ್ ಏನಾಗುತ್ತೆ, ನಿಮಗೆ ಮೂಡ್ ಬರಲ್ಲ. ಮೂರನೇದು ಏನಂದರೆ ಪಾರ್ನ್ ಅಡಿಕ್ಷನ್. ಯಂಗರ್ ಪಾಪ್ಯುಲೇಷನ್ ಇದು ತುಂಬ ಕಾಮನ್. ಸ್ಪೆಷಲಿ ಜನ ಏನು ಮಾಡ್ತಾರೆ, ಪಾರ್ನ್ ನೋಡ್ತಾರೆ, ಮಾಸ್ಟರ್ಬೇಟ್ ಮಾಡ್ತಾರೆ, ಪಾರ್ನ್ ನೋಡ್ತಾರೆ, ಮಾಸ್ಟರ್ಬೇಟ್ ಮಾಡ್ತಾರೆ. ಅದು ಒಂಥರ ಅಡಿಕ್ಷನ್ ಥರ ಆಗ್ಬಿಡೋದೆ. ಅದರದಿಂದನೂ ಎಷ್ಟೋ ಸರ್ತಿ ಏನಾಗುತ್ತೆ, ಒಂದು ನಿಮಗೆ ಎರೆಕ್ಷನ್ ಸಮಸ್ಯೆ ಆಗ್ಬಿಡುತ್ತೆ. ಆಮೇಲೆ ಏನಿರುತ್ತೆ, ರಿಲೇಷನ್ಶಿಪ್ ಸಮಸ್ಯೆಗಳು. ಈಗ ಹಸ್ಬೆಂಡ್ ವೈಫ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಕಪಲ್ಸ್ ಇದ್ದಾರೆ, ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಾರೆ, ಸುಮ್ಮನೆ ಅನ್ನೆಸೆಸರಿ ಏನಿದೆ ಕಿಚ್ಚಡಾತು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಳಗಡೆ, ಅನ್ನೆಸೆಸರಿ ಡೌಟ್ ಮಾಡೋದು, ಏನೋ ಆಫೀಸ್ದಿಂದ ಒಂದು ಹಾಫ್ ಆನ್ ಅವರ್ ಲೇಟ್ ಆದರೆ ಎಲ್ಲಿ ಹೋದೆ, ಯಾರ ಜೊತೆಗೆ ಬಂದೆ ಹಂಗೆ ಕೇಳೋದು. ಇವೆಲ್ಲ ಸಮಸ್ಯೆದಿಂದ ಏನಾಗುತ್ತೆ, ಲಾಸ್ ಆಫ್ ಫೇತ್ ಮತ್ತು ಟ್ರಸ್ಟ್ ಇಲ್ಲ ಅಂದರೆ ಅವಾಗ ಏನಾಗುತ್ತೆ, ಸ್ಲೋಲಿ ಆ ಬಾಂಡಿಂಗ್ ಇರಲ್ಲ, ಕೆಮಿಸ್ಟ್ರಿ ಇರಲ್ಲ ಹಸ್ಬೆಂಡ್ ವೈಫ್ ಅಥವಾ ಕಪಲ್ಸ್ ಒಳಗಡೆ. ಅದರದಿಂದನೂ ಏನಾಗುತ್ತೆ, ಸ್ವಲ್ಪ ನಿಮಗೆ ಎರೆಕ್ಷನಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಅದರ ಜೊತೆಗೆ ಏನಂದರೆ ಪೋಸ್ಟ್ ಸೆಕ್ಸುವಲ್ ಟ್ರಾಮಾ. ಪೋಸ್ಟ್ ಸೆಕ್ಸುವಲ್ ಟ್ರಾಮಾ ಅಂದರೆ ಏನಪ್ಪ, ಯಾವಾಗೋ ಒಂದು ಸತಿ ಫಾರ್ ಎಕ್ಸಾಂಪಲ್ ಇದು ಫೀಮೇಲ್ಸ್ನಲ್ಲಿ ಇದು ಸೆಕ್ಸ್ ಮಾಡಿದ್ದಾಗ ಫಸ್ಟ್ ಟೈಮ್ ಇಟ್ ಈಸ್ ವೆರಿ ಪೇನ್ಫುಲ್. ಅದು ಹೈಮೀನ್ ಕಟ್ ಆಗೋಕ್ಕಿಂತ ಮುಂಚೆ ಸೆಕ್ಸ್ ಮಾಡಿದ್ದಾಗ ಒಂದು ಸ್ವಲ್ಪ ಯೂನಿನು ಚಿಕ್ಕದಾಗಿದಿರುತ್ತೆ, ಪೇನ್ ಇರುತ್ತೆ. ಆ ಪೇನ್ ಭಯದಿಂದಾನೇ ಸೆಕ್ಸ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೋಸ್ಟ್ ಸೆಕ್ಸುವಲ್ ಟ್ರಾಮಾ ಅಂತೀವಿ ಅದು. ಇವೆಲ್ಲ ರೀಸನ್ ಏನಾಗುತ್ತೆ, ಸೈಕಾಲಜಿಕಲ್ ಕಂಡೀಷನಲ್ಲಿ ಏನಾಗುತ್ತೆ, ನಿಮಗೆ ಎರೆಕ್ಷನ್ ಸಮಸ್ಯೆ ಆಗ್ಬಿಡುತ್ತೆ. ಅದರ ಜೊತೆಗೆ ಇವಾಗ ಏನಂದರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಪ್ಪ. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಏನೇನಿರಬಹುದು, ಒಂದು ಏನಂದರೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಇವತ್ತು ನಾಳೆ ಅದು ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದೆ. ಹಿಂಗೆ ಅಂದರೆ ಅಯ್ಯೋ ಭಾಳ ದೊಡ್ಡ ಶ್ರೀಮಂತ ಇರ್ಬೋದು ಇವರು ಅಂತ ಸ್ಟೈಲು, ಅಥವಾ ಏನೋ ನಾವು ತುಂಬ ಬ್ರಾಡರ್ ವಿಚಾರ ಮಾಡೋರು ಇದ್ದೀವಿ, ತುಂಬ ಮಾಡರ್ನ್ ಪ್ರೋಗ್ರೆಸಿವ್ ಇದ್ದೀವಿ ಅಂತ ಈ ಥರ ಫೀಲಿಂಗ್ ಇರುತ್ತೆ. ಬಟ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಏನಿದೆಯಲ್ಲ, ದಟ್ ಈಸ್ ಕಿಲ್ಲಿಂಗ್ ಯುವರ್ ಸೆಕ್ಸುವಲ್ ಲೈಫ್. ಸೊ ನೀವೇನಾದ್ರೂ ಅದರ ಕಡೆ ಇದ್ರ ಅಂದರೆ ಸ್ವಲ್ಪ ಬಿಟ್ಬಿಡಿ ಅದರ. ಆಮೇಲೆ ಪೂರ್ ಸ್ಲೀಪ್. ಸೊ ಇವತ್ತು ನಾಳೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಪೇಜು, ಒಂದು ಯಾವುದೋ ಒಂದು ರೀಲ್ಸ್ ನೋಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಕಂಟೆಂಟ್ ನೋಡ್ತಾ ಇದ್ದೀರಾ, ಒಂದೊಂದ್ಸತಿ ಏನಾಗುತ್ತೆ ರಾತ್ರಿ 1 ಗಂಟೆ 2 ಗಂಟೆ, ಒಬ್ರೊಬ್ರು ನಾನು ನೋಡಿದೆ 3 ಗಂಟೆವರೆಗೆ ಮೊಬೈಲ್ ನೋಡ್ತಾರೆ. ಇವೆಲ್ಲ ರೀಸನ್ದಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಲ್ಯಾಕ್ ಆಫ್ ಎಕ್ಸಸೈಸ್. ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ಇವತ್ತು ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ. ಮಾರ್ನಿಂಗ್ 8-8:30 ನೀವು ಸ್ನಾನ ಮಾಡ್ತೀರಾ, ಆಫೀಸ್ ಹೋಗಬೇಕು 9-9:30 ಏನೋ ಫಾಸ್ಟ್ ಟಿಫಿನ್ ಮಾಡಿದ್ರೆ ಹೋದ್ರ, ಅಥವಾ ಸಮ್ ಟೈಮ್ ಒಬ್ಬೊಬ್ರಿಗೆ ಏನಿರುತ್ತೆ, ಆಫೀಸ್ ಹೋಗೋವಾಗನೇ ಮಕ್ಳಿಗೆ ಸ್ಕೂಲ್ ಡ್ರಾಪ್ ಮಾಡಿಬಿಟ್ಟು ಹೋಗೋದಿರುತ್ತೆ. ಮತ್ತು ರಾತ್ರಿ ಬರಬೇಕಂದ್ರೆ 7 ಗಂಟೆ ಆಗುತ್ತೆ. ಏನಿದೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಟೈಮ್ ಇಲ್ಲ. ಇರೋದು ಸಾಟರ್ಡೆ ಸಂಡೇ ಸಿಗುತ್ತೆ, ಅದನ್ನು ಏನಿದೆ ಮೂಡ್ ಇರಲ್ಲ. ಸುಮ್ಮನೆ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲೋ ಲೇಟ್ ಮಲಗಿಬಿಟ್ಟು ಸ್ವಲ್ಪ ಏನಾಗುತ್ತೆ, ಇವೆಲ್ಲ ಸಮಸ್ಯೆಗಳು ಆಗ್ಬಿಡುತ್ತೆ. ಜೊತೆಗೆ ಇವತ್ತು ನಾಳೆ ಏನಿದೆ ಅಂತ ಜಂಕ್ ಡೈಟ್. ಜಂಕ್ ಫುಡ್ ತುಂಬ ಜನ ತಿಂತಾರೆ ಹೊರಗಡೆ, ಔಟ್ಸೈಡ್. ಸುಮ್ಮನೆ ಗೋಬೀಸು, ಪಾನಿಪುರೀಸು, ಪಿಜ್ಜಾಸು, ಬರ್ಗರ್ಸು, ಮೋಮೋಸು, ಅದು ಏನೇನೋ ಮೈದಾ ಐಟಮು, ಶುಗರ್ ಐಟಮು, ಹೈ ಕ್ಯಾಲರೀಸ್ ಡ್ರಿಂಕು, ಇವೆಲ್ಲ ಇದರಿಂದ ಏನಾಗುತ್ತೆ, ನಿಮಗೆ ಲೈಫ್ ಸ್ಟೈಲ್ನಲ್ಲಿ ಈ ಥರ ಸಮಸ್ಯೆ ಆಗ್ಬಿಡುತ್ತೆ. ಜೊತೆಗೆ ಏನಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕಾಂಬಿನೇಷನ್ ಅಪ್ಪ, ಎಲ್ಲರ ಕಾಂಬಿನೇಷನ್. ಟೈಮ್ ಮೇಲೆ ನಿದ್ದೆ ಇಲ್ಲ, ಟೈಮ್ ಮೇಲೆ ಊಟ ಇಲ್ಲ, ಸುಮ್ಮನೆ ಕೂತೋದು, ತಿನ್ನೋದು, ಕೆಲಸ ಮಾಡೋದು, ಮಲಗೋದು, ತಿನ್ನೋದು, ಕೆಲಸ ಮಾಡೋದು, ಮಲಗೋದು. ಅದರಿಂದ ಏನಾಗುತ್ತೆ, ಬಾಡಿನಲ್ಲಿ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಈಸ್ ನಾಟ್ ಗುಡ್. ಸೊ ಇವೆಲ್ಲ ಪ್ರಾಬ್ಲಮ್ಸ್ಗಳಾಯಿತು.
ಇವಾಗ ನಾನು ಸೊಲ್ಯೂಷನ್ ಕಡೆ ಬರ್ತೇನೆ. ಸೊಲ್ಯೂಷನ್ ಏನೇನು ಮಾಡಬಹುದು ನಾವಪ್ಪ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೀಗಲ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ದಿನ ಒಂದೇನಿದೆ ಒಂದು 25 ಮಿನಿಟ್ಸ್ ಕೀಗಲ್ ಎಕ್ಸಸೈಸಸ್ ಮಾಡಿ. ಇದು ಏನು ಮಾಡುತ್ತೆ, ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿದೆಯಲ್ಲ ಅದನ್ನು ಸ್ಟ್ರಾಂಗ್ ಮಾಡುತ್ತೆ. ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಇನ್ ಕೇಸ್ ಆ ಲೋವರ್ ಅಬ್ಡೊಮೆನ್ ಏರಿಯಾನಲ್ಲಿ ನಿಮ್ಮ ಧಮನಿ ಒಳಗಡೆ ಏನಾದ್ರು ಕೊಲೆಸ್ಟ್ರಾಲ್ ಕೂತಿದೆ, ಏನಾದರೂ ಸ್ವಲ್ಪ ಬ್ಲಾಕೇಜ್ ಡೆವಲಪ್ ಆಗ್ತಾ ಇದೆ ಅಂದರೆ ನೀವು ರೆಗ್ಯುಲರ್ ಕೀಗಲ್ ಎಕ್ಸಸೈಸ್ ಮಾಡಿತಾ ಹೋಗೋದು ನ್ಯಾಚುರಲಿ ಅದು ರಿಸಾಲ್ವ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಈಸ್ ಕೀಗಲ್ ಎಕ್ಸಸೈಸಸ್. ಸೆಕೆಂಡ್ ಈಸ್ ಪ್ರಾಣಾಯಾಮ ಮತ್ತು ಮೆಡಿಟೇಷನ್. ಪ್ರಾಣಾಯಾಮ ಅಂಡ್ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ವೆನ್ ಯು ಡೂ ಪ್ರಾಣಾಯಾಮ, ಬ್ರೀತಿಂಗ್ ಟೆಕ್ನಿಕ್ಸ್ ಏನಾಗುತ್ತೆ, ಬಾಡಿಗೆ ಹೈಯೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ ಸಿಗುತ್ತೆ. ಪ್ರತಿಯೊಂದು ಟಿಶ್ಯೂ ಏನಾಗುತ್ತೆ, ಹೀಲ್ ಆಗುತ್ತೆ. ಮತ್ತು ನಮ್ಮ ಬಾಡಿದ ಎಲ್ಲಕ್ಕಿಂತ ಏನಿದೆ ಅಲ್ಲ, ಎನರ್ಜಿ ಸ್ಟೋರೇಜ್ ಏನಿರುತ್ತಲ್ಲ, ಮೈಟೋಕಾಂಡ್ರಿಯಾನಲ್ಲಿ ಸಮಸ್ಯೆ ಆದಮೇಲೆ ಡಯಾಬಿಟೀಸ್ ಬರೋದು, ಮೈಟೋಕಾಂಡ್ರಿಯಾ ಡಿಸ್ಫಂಕ್ಷನ್ ಆದಮೇಲೆ ನಿಮಗೆ ಸೆಕ್ಸುವಲ್ ಪ್ರಾಬ್ಲಮ್ ಬರೋದು. ವೆನ್ ಯು fulfill that demands of oxygen to the mitochondria in a larger aspect, ಫುಲ್ ಎಷ್ಟು ಬೇಕಷ್ಟು ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ಮೈಟೋಕಾಂಡ್ರಿಯಾ ತುಂಬ ಹ್ಯಾಪಿಯಾಗಿರುತ್ತೆ. ಮೈಟೋಕಾಂಡ್ರಿಯಾ ಹ್ಯಾಪಿ ಆಗಿದ್ದರೆ ನೀವು ಹ್ಯಾಪಿಯಾಗಿರ್ತೀರ. ಆಮೇಲೆ ಪಾರ್ನ್ ಡಿಟಾಕ್ಸ್ ಮಾಡಬೇಕು. ಯಾರಿಗೆ ತುಂಬಾ ಜಾಸ್ತಿ ಪಾರ್ನ್ ಅಡಿಕ್ಷನ್ ಇದೆ ಅಥವಾ ಮಾಸ್ಟರ್ಬೇಷನ್ ಅಡಿಕ್ಷನ್ ಇದೆ, ಅದನ್ನು ಸ್ಲೋಲಿ ಹಂತವಾಗಿ ಏನು ಮಾಡಬೇಕು, ಅದನ್ನು ಕಟ್ ಡೌನ್ ಮಾಡಬೇಕು ಲೈಫ್ನಲ್ಲಿ. ಆಮೇಲೆ ಕಪಲ್ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಇನ್ ಕೇಸ್ ತಮ್ಮ ಹತ್ರ ಇಬ್ಬರು ಸುಮ್ಮನೆ ದಿನ ಜಗಳ ಮಾಡೋದು, ಸುಮ್ಮನೆ ಅನ್ನೆಸೆಸರಿ ಡೌಟ್ ಮಾಡೋದು, ಸಣ್ಣ ವಿಷಯಕ್ಕೆ ನಿನ್ನ ತಾಯಿ ಹಾಗೆ, ನಿನ್ನ ಅಪ್ಪ ಹಾಗೆ ಸುಮ್ಮನೆ ಅನ್ನೆಸೆಸರಿ ಫ್ಯಾಮಿಲಿ ಮೇಲೆ ಹಾಕ್ಬಿಟ್ಟು ಹಸ್ಬೆಂಡ್ ವೈಫ್ ಒಳಗಡೆ ಇದು ಆಗ್ತಾ ಇದ್ರೆ, ಬೆಟರ್ ಯು ಗೋ ಟು ಎ ಗುಡ್ ಕೌನ್ಸಿಲರ್ ಇಂದ ಅವ್ರ ಜೊತೆಗೆ ಮಾತಾಡಿ ಈ ಥರ ಆಗ್ತಾ ಇದೆ ಅಂತ 1 or 2 ಕೌನ್ಸಿಲಿಂಗ್ ಸೆಷನ್ ಮಾಡ್ಕೊಳ್ಳಿ. ಸೊ ದಟ್ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಎಲ್ಲ ಕರೆಕ್ಟಾಗಿ ಆಗ್ಬಿಡುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ವಾಜೀಕರಣ ಚಿಕಿತ್ಸೆ ಅಥವಾ ಲೈಂಗಿಕ ಸಮಸ್ಯೆಗಾಗಿ ಆಯುರ್ವೇದಿಕ್ ಚಿಕಿತ್ಸೆಗಳು. ಅದು ವಾಜೀಕರಣ ಚಿಕಿತ್ಸೆನಲ್ಲಿ ಏನಂದರೆ, ಸ್ಪೆಷಲಿ ಇವೆಲ್ಲ ನಾನು ಕಾಜಸ್ ಹೇಳ್ತೀವಲ್ಲ, ಹಾರ್ಮೋನಲ್ ಇರ್ಬೋದು, ಫಿಸಿಕಲ್ ಲೆವೆಲ್ ಇರ್ಬೋದು, ನರ್ವ್ ಡ್ಯಾಮೇಜ್ ಆಗಿದ್ದಿರ್ಬೋದು, ಸೊ ಸೈಡ್ ಎಫೆಕ್ಟ್ ಆಫ್ ಸರ್ಟನ್ ಮೆಡಿಸಿನ್ಸ್ ಇರ್ಬೋದು, ಅಥವಾ ಒಬೆಸಿಟಿ ಇರ್ಬೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ನಿಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ದಿಂದ ಆಗಿರ್ಬೋದು, ಆಮೇಲೆ ನಿಮ್ಮ ನರ್ವ್ ಡ್ಯಾಮೇಜ್ನಲ್ಲಿ ಇದ್ದಿರ್ಬಾರ್ದು, ಸೈಕಲಾಜಿಕಲ್ ಇಶ್ಯೂ ಇರ್ಬೋದು. ಇವೆಲ್ಲ ಸೊಲ್ಯೂಷನ್ ಏನಂದರೆ ವಾಜೀಕರಣ ಚಿಕಿತ್ಸೆ. ವಾಜೀಕರಣ ಚಿಕಿತ್ಸೆ ಏನಂದರೆ ನಿಮಗೆ ಫಿಸಿಕಲ್ ಲೆವೆಲ್ನಲ್ಲಿ ಚಿಕಿತ್ಸೆ ಮಾಡೋತ್ತೆ, ಸೈಕಾಲಜಿಕಲ್ ಲೆವೆಲ್ನಲ್ಲಿ ಚಿಕಿತ್ಸೆ ಮಾಡೋತ್ತೆ, ಇಮೋಷ್ನಲ್ ಲೆವೆಲ್ನಲ್ಲಿ ಚಿಕಿತ್ಸೆ ಮಾಡುತ್ತೆ. ಓವರ್ ಆಲ್ ನಿಮಗೆ ಏನಾಗುತ್ತೆ, ಬಾಡಿನಲ್ಲಿ ಎನರ್ಜಿ. ವಾಜಿ ಅಂದರೆ ಕುದುರೆ, ಕರ್ಣ ಅಂದರೆ ಒಂದು ವ್ಯಕ್ತಿಗೆ ಕುದುರೆ ಥರ ಬಲ ಮಾಡೋದು. ಸೊ ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ಸರ್ಟನ್ ಆಯುರ್ವೇದಿಕ್ ಹರ್ಬಲ್ ಮತ್ತು ಏನಿರುತ್ತೆ, ಮಿನರಲ್ ಪ್ರಿಪರೇಷನ್ಸ್ ಇರುತ್ತೆ. ಈ ಕೆಲಸ ಏನು, ಬಾಡಿಗೆ ಸೆಲ್ಯುಲರ್ ಲೆವೆಲ್ನಲ್ಲಿ ಚಿಕಿತ್ಸೆ ಮಾಡೋದು, ರಸಧಾತುನ ನರಿಶ್ ಮಾಡೋದು, ರಕ್ತಧಾತುನ ನರಿಶ್ ಮಾಡೋದು, ಮಾಂಸ, ಅಸ್ಥಿ, ಮೇಜ, ಮಜ್ಜ, ಶುಕ್ರ ಧಾತುವರೆಗೆ ನಿಮಗೆ ಚಿಕಿತ್ಸೆ ಮಾಡಿಬಿಟ್ಟು ಓವರ್ ಆಲ್ ಬಾಡಿನಲ್ಲಿ ಓಜಸ್ನ ಜಾಸ್ತಿ ಮಾಡೋದು, ಇಮ್ಯುನಿಟಿ ಪವರ್ನ ಚೆನ್ನಾಗಿ ಮಾಡೋದು. ಈ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಇಡೀ ಬಾಡಿ ನಿಮ್ಗೆ ಡಿಟಾಕ್ಸ್ ಆಗಿಬಿಡುತ್ತೆ. ಆಯುರ್ವೇದದಲ್ಲಿ 2 ಪ್ರಕಾರ ಚಿಕಿತ್ಸೆ ಹೇಳಿದ್ದಾರೆ, ಒಂದು ಶೋಧನ ಚಿಕಿತ್ಸೆ ಮತ್ತು ಒಂದು ಶಮನ ಚಿಕಿತ್ಸೆ ಅಂತ. ಶೋಧನ ಚಿಕಿತ್ಸೆ ಅಂದರೆ ಫಸ್ಟ್ ನಿಮ್ಮ ಬಾಡಿದು ಪ್ಯೂರಿಫಿಕೇಶನ್ ಮಾಡಬೇಕು. ಹೇಗೆ ನೀವು ಒಂದು ಕಾರ್ ಸರ್ವಿಸಿಂಗ್ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸತಿ ಕೊಡ್ತೀರಾ. ವೈ? ಬಿಕಾಸ್ ಏನೋ ಕಾರ್ಬೋರೇಟರ್ನಲ್ಲಿ ಬ್ಲಾಕೇಜಸ್ ಇರ್ಬೋದು, ಅಥವಾ ಆಯಿಲ್ ಚೇಂಜ್ ಮಾಡೋದಿರ್ಬೋದು, ಅದು ಇಂಜಿನ್ ಎಲ್ಲ ಇರ್ಬೋದು. ಓವರ್ ಆಲ್ ಬಾಡಿನಲ್ಲಿ ಎಲ್ಲೆಲ್ಲೋ ಬ್ಲಾಕೇಜಸ್ ಇರುತ್ತೆ, ಅದನ್ನು ಕ್ಲೀನ್ಸಿಂಗ್ ಮಾಡೋದು ಕೆಲಸ, ಅದನ್ನು ಡಿಟಾಕ್ಸ್ ಮಾಡೋದು ಕೆಲಸ ಶೋಧನ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆದು ಇರುತ್ತೆ. ಆಮೇಲೆ ಒಂದ್ಸತಿ ಶರೀರ ಶುದ್ಧಿ ಆಯ್ತಂದ್ರೆ ಆಮೇಲೆ ಶಮನ ಚಿಕಿತ್ಸೆ ಇರುತ್ತೆ. ಶಮನ ಚಿಕಿತ್ಸೆನಲ್ಲಿ ಸರ್ಟನ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಇದ್ದಿದ್ದ ಎನರ್ಜಿನ ಹೈ ಮಾಡೋದು. ವಾಜೀಕರಣ ಚಿಕಿತ್ಸೆ ಇದನ್ನ ನಿತ್ಯ ಅಂತ ಹೇಳಿದ್ದಾರೆ. ನಿತ್ಯ ಅಂದರೆ ದಿನ ತಿನ್ಬೇಕು. ಯಾರ್ಯಾರು ತಿನ್ಬೇಕು? ಯಾರಿಗೆ ಲೈಂಗಿಕ ಕ್ರಿಯೆನಲ್ಲಿ ರೆಗ್ಯುಲರ್ ಆಗಿ ಆಕ್ಟಿವ್ ಆಗಿ ಇರಬೇಕು. 20 ವರ್ಷದಿಂದ 70 ವರ್ಷಕ್ಕೆ ಅಂದರೆ 20 ಇಯರ್ಸ್ಗೆ ಸ್ಟಾರ್ಟ್ ಮಾಡಿ 70 ಇಯರ್ಸ್ವರೆಗೆ ದಿನ ತಿನ್ನುವ ಔಷಧಿಗಳು. ಅದು ಔಷಧಿಗಂತ ಹೇಳಬಾರ್ದು, ಅದನ್ನು ಆಹಾರ, ಪೂರಕ ಆಹಾರ. ಒಂದು ಕಾರ್ ನಡಿಬೇಕಂದ್ರೆ ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು. ಆ ಥರನೇ ನಮ್ಮ ಲೈಂಗಿಕ ಕ್ರಿಯೆ ಚೆನ್ನಾಗಿರ್ಬೇಕಂದ್ರೆ ವಾಜೀಕರಣ ಬೇಕು. ವಾಜೀಕರಣ ಅಂದರೆ ಏನು? ಸರ್ಟನ್ ಹರ್ಬಲ್ ಪ್ರಿಪರೇಷನ್ಸ್ ವಿಚ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಸೆಕ್ಸುವಲ್ ಅರ್ಜ್, ನಿಮ್ಮ ಲೈಂಗಿಕ ಶಕ್ತಿನ ಜಾಸ್ತಿ ಮಾಡೋದು. ಸೊ ಇವತ್ತು ನೀವು ಸೇರಿದ್ರೆ ಎಷ್ಟು ಎನರ್ಜಿ ಲಾಸ್ ಆಗ್ತಾ ಇದೆ, ಅದೇ ಎನರ್ಜಿನ ಏನು ಮಾಡಬೇಕು, ರಾತ್ರಿ ಮೆಡಿಸಿನ್ ತೊಗೊಂಡ್ಬಿಟ್ಟು ಅಥವಾ ಬೆಳಗ್ಗೆ ಔಷಧಿ ತೊಗೊಂಡ್ಬಿಟ್ಟು ಅದನ್ನು ರೀಪ್ಲೇಸ್ ಮಾಡಬೇಕು. ಎನರ್ಜಿನ ನಮಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಥವಾ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅದರ್ ಫಾರ್ಮ್. ಸೊ ಇವಾಗ ನಿಮ್ಮ ಎನರ್ಜಿ ಲಾಸ್ ಆಗಿದೆ, ಅದನ್ನು ತಿರ್ಗಾ ರಿಪ್ಲೇಸ್ ಮಾಡಬೇಕು.
ಸೊ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗುತ್ತೆ. ಈ ವಿಡಿಯೋ ಏನಿದೆಯಲ್ಲ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ನಮಸ್ತೆ.